ಸರ್ವಜ್ಞಸ್ಸುಗತಃ ಬುದ್ಧೋ ಧರ್ಮರಾಜಸ್ತಥಾಗತಃ ಸಮಂತಭದ್ರೋ ಭಗವಾನ್ ಮಾರಜಿಲ್ಲೋಕಜಿಜ್ಜಿನಃ ಸ್ವರವ್ಯಯಂ ಸ್ವರ್ಗನಾಕಾ ತ್ರಿದಿವತ್ರಿದಶಾಲಯಾಃ ಸುರಲೋಕೋದ್ಯೌ ದಿವೌ ದ್ವೇ ಸ್ತ್ರೀಯಾಂ ಕ್ಲೀಬೆ ತ್ರಿವಿಷ್ಟಪಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕನ್ಯಾ ರಾಶಿಯವರ 2026 ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ಈ ವಿಡಿಯೋ ನೋಡೋಣ. ಪ್ರಮುಖವಾಗಿ ನಾವು ಯುಗಾದಿ ಹಬ್ಬವನ್ನು ಹೊಸ ವರ್ಷ ಅಂತ ಆಚರಣೆ ಮಾಡ್ತೀವಿ. ಇತ್ತೀಚೆಗೆ ನ್ಯೂ ಇಯರ್ ಕಾನ್ಸೆಪ್ಟಲ್ಲಿ ಜನವರಿ 1 ನಾವು ಆಚರಣೆ ಮಾಡ್ತಾ ಇದ್ದೀವಿ ಸುಮಾರು ಜನ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಆಂಗ್ಲ ನೂತನ ವರ್ಷದ ಹಾರ್ದಿಕ ಶುಭಾಶಯಗಳು. ಸರಿ, ಜನವರಿ ತಿಂಗಳಲ್ಲಿ ಹೇಗಿದೆ ಕನ್ಯಾ ರಾಶಿಯವರಿಗೆ ಅಂದರೆ, ಕನ್ಯಾ ರಾಶಿಯವರಿಗೆ ಗುರುಬಲ ಇಲ್ಲ ಅನ್ನುವಂಥ ಒಂದು ಯೋಚನೆ ಬಿಟ್ಟರೆ ಬೇರೆ ಯಾವ ಗ್ರಹಗಳು ನೆಗೆಟಿವ್ ಮಾಡ್ತಾ ಇಲ್ಲ, ಎಲ್ಲವೂ ಪಾಸಿಟಿವ್. ಕನ್ಯಾ ರಾಶಿಯವರಿಗೆ ಈ ತಿಂಗಳು ಬಹಳ ಅದೃಷ್ಟಗಳನ್ನು ಕೊಡುವಂಥ ಸಂದರ್ಭ. ಹೇಗೆ ಅಂತ ಹೇಳ್ತೀನಿ ನೋಡಿ. ನಿಮ್ಮ ರಾಶ್ಯಾಧಿಪತಿ ಹಾಗೂ ದಶಮ ಸ್ಥಾನಾಧಿಪತಿಯಾಗಿರತಕ್ಕಂಥ ಬುಧ 17ನೇ ತಾರೀಕಿನವರೆಗೂ ಸುಖ ಸ್ಥಾನದಲ್ಲಿದ್ದು 17ನೇ ತಾರೀಕು ಪೂರ್ವ ಪುಣ್ಯ ಸ್ಥಾನಕ್ಕೆ ಬರ್ತಾರೆ, ತನ್ನ ಮಿತ್ರನ ಮನೆಗೆ ಬರ್ತಾರೆ. ಹಾಗಾಗಿ ನಿಮ್ಮ ರಾಶಿ ಬಲಿಷ್ಠವಾಗಿ ನಿಮ್ಮ ದೇಹ ಬಲ ಆಗುತ್ತೆ. 10ನೇ ಮನೆ ಬಲಿಷ್ಠವಾಗಿ ಉದ್ಯೋಗದಲ್ಲಿ ಸ್ಥಿರತ್ವ ಕಾಣುತ್ತೆ. ವಿದ್ಯೆಗೆ ಅಧಿಪತಿ ಅಂತ ಬುಧ ವಿದ್ಯೆಯನ್ನು ಕೊಡ್ತಾರೆ. ವ್ಯಾಪಾರಕ್ಕೆ ಅಧಿಪತಿ ಅಂತ ಬುಧ ವ್ಯಾಪಾರವನ್ನು ಸಕ್ಸಸ್ ಮಾಡ್ತಾರೆ. ನಿಮ್ಮ ಬುದ್ಧಿಶಕ್ತಿಗೆ ಅಧಿಪತಿ ಅಂತ ಬುಧ ಯಥೇಚ್ಛವಾದಂತಹ ಬುದ್ಧಿಯನ್ನು ಕೊಟ್ಟು ಒಂದು ಒಳ್ಳೆ ಮಾರ್ಗವನ್ನು ನಿಮಗೆ ಸೂಚಿಸ್ತಾರೆ. ಹಾಗಾಗಿ ಪ್ಲಸ್ ಪಾಯಿಂಟ್ಸ್ ಜಾಸ್ತಿ ಆಯಿತು ಕನ್ಯಾ ರಾಶಿಯವರಿಗೆ. ಇನ್ನು ರಾಶಿಯಿಂದ 2 ಮತ್ತು 9ನೇ ಮನೆ ಸ್ಥಾನಾಧಿಪತಿ ಯಾರು? ಶುಕ್ರ. ಕುಟುಂಬ ಸ್ಥಾನ, ಧನಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ ಹಾಗೂ ಭಾಗ್ಯಸ್ಥಾನಕ್ಕೆ ಅಧಿಪತಿ ಅಂತ ಶುಕ್ರ ಪ್ರಸ್ತುತ ಸಮಬಲದಲ್ಲಿದ್ದರು. ಚತುರ್ಥದಲ್ಲಿ ನಿಮಗೆ ಪೂರ್ವ ಪುಣ್ಯಕ್ಕೆ 12ನೇ ತಾರೀಕಿಗೆ ಬಂದು ಬಿಡ್ತಾರೆ. 12ನೇ ತಾರೀಕು ಶುಕ್ರ ಪಂಚಮಕ್ಕೆ ಬಂದ ಮೇಲೆ ಭಾಗ್ಯಸ್ಥಾನ ಆಕ್ಟಿವೇಟ್ ಆಗಿಬಿಡುತ್ತೆ. ಕುಟುಂಬ ಸ್ಥಾನದಲ್ಲಿ ವೃದ್ಧಿಯಾಗಿ, ಧನಸ್ಥಾನ ಅಭಿವೃದ್ಧಿಯಾಗಿ, ವಾಕ್ಸ್ಥಾನದಲ್ಲಿ ಶಕ್ತಿಯನ್ನು ಬಂದು ವಿದ್ಯಾಸ್ಥಾನ ಇಂಪ್ರೂವ್ಮೆಂಟ್ ಆಗಿ, ವಿದ್ಯಾರ್ಥಿಗಳಂತೂ ಡಬಲ್ ಯೋಗ ಜನವರಿ ತಿಂಗಳಲ್ಲಿ 2026 ತುಂಬ ಚೆನ್ನಾಗಿರುತ್ತೆ. ಹೊಸದೊಂದು ಜೀವನ ಅಥವಾ ಮುಂದಿನ ಜೀವನದ ಭವಿಷ್ಯದ ಬಗ್ಗೆ ಚಿಂತನೆ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿರುತ್ತೆ. ಶುಕ್ರನಿಂದ ನಿಮಗೆ ವಾಹನ ಕೊಳ್ಳುವಂಥವರಿಗೆ, ವಾಹನ ಮಾಲೀಕರು, ವಾಹನ ಚಾಲಕರು, ಸೇಲ್ಸ್ ಅಂಡ್ ಸರ್ವಿಸ್ ಮಾಡುವಂಥವರಿಂದ ಹಿಡಿದು ಹೊಸ ನೂತನ ವಾಹನ ತಗೊಳ್ಳೋವರೆಗೂ ಪ್ರತಿಯೊಂದರಲ್ಲೂ ಕೂಡ ನಿಮಗೆ ಶುಕ್ರ ಸಪೋರ್ಟ್ ಮಾಡ್ತಾರೆ. ಸಿನಿಮಾ ನಟ ನಟಿಯರಿಗೆ, ಮತ್ತು ಈ ಮಾಡೆಲಿಂಗ್ ಮಾಡುವಂಥವ್ರಿಗೆ, ಮತ್ತು ವಾದ್ಯಗಳನ್ನು ನುಡಿಸುವಂಥವರಿಗೆ, ಹಾಡನ್ನು ಹಾಡುವಂಥವರಿಗೆ, ಡ್ಯಾನ್ಸ್ ಸ್ಕೂಲ್ ಇಟ್ಕೊಂಡಿರ್ತಕ್ಕಂಥವ್ರಿಗೆ, ಬೋಟಿಕ್ಕು, ಬ್ಯೂಟಿ ಪಾರ್ಲರು, ಕ್ಲಾತ್ ಬಿಸ್ನೆಸ್ಸು, ಅಂದಕ್ಕೆ ಸಂಬಂಧಪಟ್ಟಂಥ ಯಾವುದೇ ವೃತ್ತಿ ಮಾಡ್ತಾ ಇರಲಿ, ಯಾವುದೇ ವ್ಯಾಪಾರ ಮಾಡ್ತಾ ಇರಲಿ, ಸಖತ್ ಸಕ್ಸಸ್ ಇದೆ ನಿಮಗೆ ಈ ತಿಂಗಳು 12ನೇ ತಾರೀಕು ನಂತರ. ರಾಶಿಯಿಂದ 3 ಮತ್ತು 8ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಕುಜ, ಅದೃಷ್ಟ ಹಾಗೂ ಧೈರ್ಯವನ್ನು ಕೊಡುವಂಥ ಕುಜ ನಿಮಗೆ 15ನೇ ತಾರೀಕಿನವರೆಗೂ ನಿಮಗೆ ಚತುರ್ಥದಲ್ಲೇ ಸುಖ ಸ್ಥಾನದಲ್ಲಿ ಮಿತ್ರನ ಮನೆಯಲ್ಲಿದ್ದು 15ನೇ ತಾರೀಕು ಉಚ್ಚ ಸ್ಥಾನಕ್ಕೆ ಬಂದು ಪೂರ್ವ ಪುಣ್ಯವನ್ನು ಆಕ್ಟಿವೇಟ್ ಮಾಡಿ ಅದೃಷ್ಟವನ್ನು ಕೊಡ್ತಾ ಧೈರ್ಯವನ್ನು ಕೊಡ್ತಾರೆ. ಕುಜದೋಷ ಅನ್ನುವಂಥದ್ದು ನಿವೃತ್ತಿ ಆಗಿಬಿಡುತ್ತೆ 15ನೇ ತಾರೀಕಿಗೆ. ತಾತ್ಕಾಲಿಕ ಕುಜದೋಷ ಅನ್ನುವಂಥದ್ದು ಇತ್ತು ಕನ್ಯಾ ರಾಶಿಯವರಿಗೆ ಚತುರ್ಥ ಭಾವಕ್ಕೆ ಕುಜ ಬಂದಾಗ. 15ನೇ ತಾರೀಕಿಂದ ಅದೂ ಇಲ್ಲ. ಕುಜದಿಂದ ನಿಮಗೆ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ತುಂಬ ಚೆನ್ನಾಗಿ ಬೂಮ್ ಆಗುತ್ತೆ ಕನ್ಯಾ ರಾಶಿಯವರಿಗೆ. ನೂತನ ಮನೆ ಖರೀದಿ ಮಾಡ್ತೀರಾ, ಭೂಮಿ ಇದ್ರೆ ಭೂಮಿ ಖರೀದಿ ಮಾಡ್ತೀರಾ, ಸೈಟ್ ತೊಗೊಳ್ತೀರಾ, ವ್ಯವಸಾಯದ ಭೂಮಿ, ಫ್ಲ್ಯಾಟ್ ತೊಗೊಳ್ತೀರಾ, ಎಲ್ಲ ತೊಗೊಂಡ್ಬಿಡ್ತೀರಾ ಗುರುಗಳೇ. ಅಲ್ಲ, ನಿಮ್ಮ ಪ್ರಯತ್ನ, ನಿಮ್ಗೆ ಏನು ಬೇಕೋ ಪ್ರಯತ್ನ, ಆ ಪ್ರಯತ್ನದಲ್ಲಿ ಸಕ್ಸಸ್ಸು. ಬೋರ್ ಹಾಕ್ಸ್ಬೇಕಾ, ಮನೆ ಕೆಲಸ ಶುರು ಮಾಡಬೇಕಾ, ಮೋಲ್ಡ್ ಹಾಕ್ಸ್ಬೇಕಾ, ಖಂಡಿತ ಮಾಡಿ. ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮಾಡುವಂಥವ್ರಿಗೆ, ಭೂಮಿ ರಿಲೇಟೆಡ್ ಆಗಿ ಯಾವುದೇ ಬಿಸ್ನೆಸ್ ಮಾಡುವಂಥವ್ರಿಗೆ ಎಲ್ರಿಗೂ ಪೂಜಾ ಉಚ್ಚಸ್ಥಾನ ಭಾಳ ಒಳ್ಳೆ ಫಲ ಕೊಡ್ತಾರೆ. ಭಾಳ ಅಂದರೆ ಭಾಳ ಒಳ್ಳೆ ಫಲ ಕೊಡ್ತಾರೆ. ಕನ್ಯಾ ರಾಶಿಯವರು ನಾನು ತಿಳಿದಂಗೆ 100/80% ವ್ಯಾಪಾರದಲ್ಲೇ ಜಾಸ್ತಿ ಇರೋದು. ಯಾಕಂದರೆ ನಿಮ್ಮ ರಾಶಿಯಾಧಿಪತಿ ಬುಧ ಸ್ವಲ್ಪ ವ್ಯಾಪಾರದ ಶಕ್ತಿನೇ ಜಾಸ್ತಿ ಕೊಡೋದು ನಿಮಗೆ. ಹಾಗಾಗಿ ವ್ಯಾಪಾರದಲ್ಲೂ ಗ್ರ್ಯಾಂಡ್ ಸಕ್ಸಸ್ ಆಗುತ್ತೆ. ನಿಮ್ಮ ಪ್ರಯತ್ನ ಫಲ ಸ್ವಲ್ಪ ಇರಬೇಕು ಅಷ್ಟೇ, ಇದೇನಿಲ್ಲ. ಇನ್ನೇನು ಶನಿಯಿಂದ ನಿಮಗೇನು ಬಾಧೆ ಇಲ್ಲ. ಪಂಚಮ ಹಾಗೂ ಷಷ್ಠಾಧಿಪತಿ ಸಪ್ತಮದಲ್ಲಿದ್ದಾರೆ. ನೇರ ದೃಷ್ಟಿ ನಿಮ್ಮ ಮೇಲೆ, ನಿಮ್ಮ ರಾಶಿ ಮೇಲೆ ಇದ್ದರೂ ಕೂಡ ನಿಮ್ಮ ರಾಶಿಯಾಧಿಪತಿ ಬುಧನಿಗೆ ಶನಿ ಮಿತ್ರನಾದ್ರಿಂದ ಯಾವುದೇ ಥರದ ನೆಗೆಟಿವಿಟಿ ಇಲ್ಲ ಕನ್ಯಾ ರಾಶಿಯವರಿಗೆ. ಶನಿಯಿಂದ ಯಾವುದೇ ತಪ್ಪು ತೊಂದರೆಗಳು ಆಗುವಂಥ ಸಾಧ್ಯತೆಗಳು, ಲಕ್ಷಣಗಳು ಕಾಣ್ತಾ ಇಲ್ಲ. ಹಾಗಾಗಿ ಇದೆಲ್ಲ ಪ್ಲಸ್ ಪಾಯಿಂಟ್ಸ್ ಅಲ್ವಾ.
ಕನ್ಯಾ ರಾಶಿಯವರಿಗೆ ವಿದ್ಯಾಭ್ಯಾಸದಿಂದ, ಉದ್ಯೋಗದಿಂದ, ವ್ಯಾಪಾರದಿಂದ ಪ್ರತಿಯೊಂದರಲ್ಲೂ ಕೂಡ ಪಾಸಿಟಿವ್ ಅನ್ನೋಂಥದ್ದು ಉತ್ಪತ್ತಿ ಆಗ್ತಾ ಇದ್ರೆ ಅಲ್ಲಿ ನೆಗೆಟಿವ್ ಇನ್ನೇನಿರುತ್ತೆ? ಗುರುಬಲ ಇಲ್ಲ, ಅದು ನೆಗೆಟಿವ್ ಅಲ್ಲ ಅಲ್ವಾ? ಗುರುವಿಂದ ಏನು ಕೆಟ್ಟದಾಗಲ್ವಲ್ಲ. ಜನರಲೈಸ್ ಆಗಿ ಹೇಗಿದೆ ಅಂತ ನೋಡೋಣ. ತನ್ಮಧ್ಯೆ ಈ ಮಾಸದಲ್ಲಿ ಒಂದು 4 ವಿಶೇಷ ಇದೆ. 14ನೇ ತಾರೀಕು ಜನವರಿ 14 ಮಕರ ಸಂಕ್ರಾಂತಿ, ಧನುರ್ಮಾಸ, ಅವತ್ತು ಪೂಜೆ ಸಮಾಪ್ತಿ ಆಗುತ್ತೆ, ಅವತ್ತೇ ಭೋಗಿ ಹಬ್ಬ. 15ನೇ ತಾರೀಕು ಮಕರ ಸಂಕ್ರಾಂತಿ, ಅಲ್ಲಿಂದ ಶುಭ ಕಾರ್ಯಗಳು ಯಥೇಚ್ಛವಾಗಿ ನಡೆಯುತ್ತೆ ನಮಗೆ. ಹಾಗೆ 24ನೇ ತಾರೀಕು ಕುಮಾರ ಷಷ್ಠಿ, ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂತಹ ವಿಶೇಷವಾದಂಥ ಸಂದರ್ಭ. ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಾ ಮಾಡ್ತಾ ಶಕ್ತಿಯನ್ನು ಅಭಿವೃದ್ಧಿ ಮಾಡ್ಕೋಬಹುದು. ಇನ್ನು 25ನೇ ತಾರೀಕು ರಥಸಪ್ತಮಿ, ಅವತ್ತು ರಥ ದರ್ಶನ ಮಾಡಬೇಕು, ಸೂರ್ಯ ದರ್ಶನ ಮಾಡಿ ಸೂರ್ಯ ನಮಸ್ಕಾರ ಮಾಡಬೇಕು, ಗೋಧಿ ಹಾಗೂ ರವೆಯನ್ನು ದಾನ ಮಾಡಬೇಕು, ಜೊತೆಗೆ ಎಕ್ಕದ ಎಲೆಯನ್ನು ದೇಹದ ಮೇಲೆ ಇಟ್ಕೊಂಡು ಸ್ನಾನ ಮಾಡಬೇಕು. ಜನರಲೈಸ್ ಆಗಿ ಈ ತಿಂಗಳು ಹೇಗಿದೆ? ಈ ತಿಂಗಳು ಶುಭದಾಯಕವಾಗಿದ್ದು ಚರ ಆಸ್ತಿ, ಸ್ಥಿರ ಆಸ್ತಿ ಎರಡನ್ನೂ ಕೂಡ ನೀವು ಖರೀದಿ ಮಾಡ್ತೀರಾ. ಮಾತಿನ ಶೈಲಿ ಬದಲಾವಣೆ ಆಗುತ್ತೆ, ನಿಮ್ಮದು ಉತ್ತಮ ಧನ ಪ್ರಾಪ್ತಿ ಆಗುತ್ತೆ ಮಾತಿಂದ. ಅಧಿಕ ತಿರುಗಾಟದಿಂದ ನಿಮಗೆ ಲಾಭ. ಸಣ್ಣ ಪುಟ್ಟ ಖರ್ಚಾಗುತ್ತೆ, ಖರ್ಚು ಖುಷಿಯನ್ನು ಕೊಡುತ್ತೆ ನಿಮಗೆ. ಶತ್ರುಗಳಿಂದ ತೊಂದರೆಗಳು ದೂರ ಆಗುತ್ತೆ. ನಿಮ್ಗೆ ಇಷ್ಟು ದಿನ ಇದ್ದಂಥ ಮಾನಹಾನಿ, ಧನಹಾನಿ ದೂರವಾಗುತ್ತೆ. ಯಾವುದೇ ಎಚ್ಚರ ಬೇಕಾಗಿಲ್ಲ, ಧೈರ್ಯವಾಗಿರ್ಬೋದು ನೀವು. ಅತ್ಯಂತ ಶುಭದಾಯಕ ಅಂದರೆ ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲಿ ಅಧಿಕ ಲಾಭ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಶುಭ ಕಾರ್ಯಗಳು ನಡೆಯುವಂತಹ ಒಂದು ಸಂದರ್ಭ ಪ್ರಾರಂಭ. ಮತ್ತು ನಿಮ್ಮ ಕರ್ತವ್ಯಗಳನ್ನು ನಿಭಾಯಿಸಿ ಜೀವನದಲ್ಲಿ ಸಂತೋಷ ಕಾಣೋದಕ್ಕೆ ಈ ತಿಂಗಳು ನಿಮಗೆ ಸಾಕ್ಷಿಯಾಗುತ್ತೆ. ಪುಣ್ಯಕ್ಷೇತ್ರಗಳಲ್ಲಿ ದರ್ಶನ ಮಾಡ್ತೀರಾ, ಹೋಗೋದಕ್ಕೂ ಬೇಕಾದ ವ್ಯವಸ್ಥೆ ಮಾಡ್ಕೋತೀರಾ. ಹಲವು ತೊಡಕುಗಳು ನಿಮಗೆ ಬಂದರೂ ಕೂಡ ಈ ತಿಂಗಳು ಅದನ್ನು ನೀವೇ ಬ್ಯಾಲೆನ್ಸ್ ಮಾಡ್ತೀರಾ, ಯಾರ ಸಪೋರ್ಟು ಸಹಾಯ ತಗೊಳ್ಳಲ್ಲ. ಹತೋಟಿ ಮೀರಿ ಹಣ ಖರ್ಚು ಮಾಡಬೇಡಿ, ಸುಮ್ಮನೆ ವೇಸ್ಟ್ ಆಗಿ ಖರ್ಚು ಮಾಡಬೇಡಿ. ಕೆಲಸ ಕಾರ್ಯಗಳಲ್ಲಿ ಜಯತ್ವ ಪ್ರಾಪ್ತಿ ಆಗುತ್ತೆ. ಸ್ವಲ್ಪ ಅನ್ನದಾನ ಮಾಡಿದ್ದು ಒಳ್ಳೆಯದು ನಿಮಗೆ. ಅತ್ಯಂತ ತೃಪ್ತಿದಾಯಕ ಅಂದರೆ ವಿದ್ಯಾರ್ಥಿಗಳಿಗೆ ಯಶಸ್ಸು, ಜ್ಞಾನ ವೃದ್ಧಿ, ವಿದೇಶದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡುವಂಥದ್ದು, ಮತ್ತು ಈ ವಾಹನದ ರಿಲೇಟೆಡು, ರೈತರ ರಿಲೇಟೆಡ್ ಇಶ್ಯೂಸ್ ಇಲ್ಲ. ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರು ಕೂಡ ತುಂಬ ಚೆನ್ನಾಗಿರುತ್ತೆ. ಟಾಪ್ ಲೆವೆಲ್ ಇಂಡಸ್ಟ್ರೀಸ್ ಅವ್ರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ವಯಸ್ಕರಿಗೆ ಕೂಡ ಅನುಕೂಲ. ವಿವಾಹ ವಿಚಾರದಲ್ಲಿ ಜಯಪ್ರಾಪ್ತಿ, ಕುಟುಂಬದ ಸಹಕಾರ ಅನ್ನೋಂಥದ್ದು ತುಂಬಾ ಚೆನ್ನಾಗಿ ಸಿಗುತ್ತೆ. ಯಥೇಚ್ಛವಾದಂಥ ಶುಭ ಫಲ, ಶಕ್ತಿ ಇವೆಲ್ಲ ನಿಮಗೆ ಚೆನ್ನಾಗಿದ್ದು ಜೀವನದಲ್ಲಿ ಒಂದು ಯಶಸ್ಸು ಕಾಣಲಿಕ್ಕೆ ನಿಮಗೆ ಭಗವಂತ ಅನುಗ್ರಹ ಮಾಡ್ತಾನೆ. ಯಾವುದೇ ಸಂದೇಹ ಇಲ್ಲ, ಏನೂ ಭಯಪಡೋ ಅವಶ್ಯಕತೆ ಇಲ್ಲ. ನೀವು ಧೈರ್ಯವಾಗಿರ್ಬೋದು. ಭಗವಂತನ ಆಶೀರ್ವಾದ ಅನ್ನೋಂಥದ್ದು ಕನ್ಯಾ ರಾಶಿಯವರಿಗೆ ಈ ಜನವರಿ ತಿಂಗಳು 2026 ಇರೋದ್ರಿಂದ ಚಿಂತೆ ಮಾಡೋದು ಬೇಡ. ಏನು ಮಾಡಬೇಕು? ಸೂರ್ಯ ಚೆನ್ನಾಗಿಲ್ಲ, ಅವರೇ ವ್ಯಯಸ್ಥಾನಾಧಿಪತಿ. 14ನೇ ತಾರೀಕು ಸೂರ್ಯ ಬದಲಾವಣೆಯಾಗಿ ಸ್ವಲ್ಪ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ಆರೋಗ್ಯವನ್ನು ಮಾತ್ರ ನೋಡ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿ. ಅದು ಬಿಟ್ಟರೆ ಇನ್ನೇನೂ ಬೇಕಾಗಿಲ್ಲ. ಧೈರ್ಯವಾಗಿರಿ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಒಂದಂತಕ್ಕೆ ಕನ್ಯಾ ರಾಶಿಯವರಿಗೆ ಔಟ್ ಆಫ್ 100ಗೆ ಒಂದು 75% ಸ್ಟ್ರಾಂಗ್ ಆಗಿರೋದ್ರಿಂದ ಈ ತಿಂಗಳು ಬರುವಂತಹ ಪಾಸಿಟಿವ್ನ ಎಂಜಾಯ್ ಮಾಡಿ, ನೆಗೆಟಿವ್ನ ದೂರ ಮಾಡ್ಕೊಳ್ಳಿ, ಚೆನ್ನಾಗಿರ್ತೀರ. ಇನ್ನು ವೀಕ್ಷಕರೇ, ನಾವು ಈ ಜೂನ್ 2ನೇ ತಾರೀಕು 2026ಕ್ಕೆ ಒಂದು ಗುರು ಶಾಂತಿ ಮಹಾಯಾಗ ಮಾಡ್ತಾ ಇದ್ದೀವಿ. ಗುರು ಬದಲಾವಣೆ ಆಗ್ತಾ ಇದೆ. ಮೇಷರಾಶಿಯವರಿಗೆ 3ನೇ ಮನೆಯಲ್ಲಿದ್ದಂಥ ಗುರು 4ನೇ ಮನೆಗೆ ಬಂದು ಸುಖ ಸ್ಥಾನಕ್ಕೆ ಬರ್ತಾರೆ. ಇದರ ಸಲುವಾಗಿ ಜೂನ್ 2ನೇ ತಾರೀಕು ಈ ಗುರು ಶಾಂತಿ ಮಹಾಯಾಗವನ್ನು ಮಾಡ್ತಾ ಇದ್ದೀವಿ. ಈ ಯಾಗ ಬಂದು ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊಸೂರು ಹೋಗುವಂಥ ರೋಡಲ್ಲಿ ಅತ್ತಿಬೆಲೆ ಅನ್ನುವಂಥ ಜಾಗದಲ್ಲಿ ನಡೆಯುತ್ತೆ. ಅದರದೊಂದು ಲೊಕೇಶನ್ ಅದೆಲ್ಲ ನಾನು ನಿಮಗೆ ಇನ್ನೊಂದು ನೆಕ್ಸ್ಟ್ ಮಂತ್ ವಿಡಿಯೋ, ಮಾರ್ಚ್ ಅಲ್ಲೋ ಏಪ್ರಿಲ್ ಅಲ್ಲೋ ನಾನು ಪಿನ್ ಪಾಯಿಂಟ್ ಮಾಡ್ತೀನಿ. ಈ ಪೂಜೆಗೆ ನೀವು ಪಾಲ್ಗೊಳ್ಬೇಕು ಅಂತಂದರೆ ಪಾಲ್ಗೊಳ್ಬೇಕು. ಯಾಕಂದರೆ ನನ್ನ ಹತ್ರನೇ ಅಂತಲ್ಲ, ನೀವು ಎಲ್ಲಾದರೂ ಮಾಡಿಸ್ಬೋದು, ಒಟ್ಟು ಮಾಡಿಸ್ಕೊಳ್ಳಿ. ಈ ಪೂಜೆಗೆ ನೀವು ಪಾಲ್ಗೊಳ್ಬೇಕು ಅಂದರೆ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪಿನ್ ಕೋಡ್ ಸಮೇತವಾಗಿ ಪೋಸ್ಟಲ್ ಅಡ್ರೆಸ್ಸನ್ನು ನೀವು ವಿಶೇಷವಾಗಿ ನಾನೊಂದು ನಂಬರನ್ನು ಹೇಳ್ತೀನಿ, 8431384001. ಈ ನಂಬರ್ಗೆ ಫೋನ್ ಮಾಡಿ ನೀವು ರಿಜಿಸ್ಟ್ರೇಷನ್ ಪ್ರಾಸೆಸನ್ನು ಕಂಪ್ಲೀಟ್ ಮಾಡಿಕೊಂಡು ಬುಕ್ ಮಾಡಿಕೊಂಡ್ರೆ ವಿಶೇಷವಾಗಿ ನಿಮ್ಮ ಹೆಸರಲ್ಲಿ ಈ ಒಂದು ಗುರುಶಾಂತಿ ಮಹಾಯಾಗ ನಡೆಯುತ್ತೆ. 1 ಲಕ್ಷ ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗ. ಅದರ ಜೊತೆಗೆ ಗಣಪತಿ ಹೋಮ, ನವಗ್ರಹ ಹೋಮ, ಅದರಲ್ಲಿ ಶನೇಶ್ವರ ಹೋಮ ವಿಶೇಷವಾಗಿ ನಡೆಯುತ್ತೆ. ಮೃತ್ಯುಂಜಯ ಹೋಮ, ಆಯುಷ್ಯ ಹೋಮ, ನಕ್ಷತ್ರ ಹೋಮ, ಮಧುಮಿಶ್ರಿತ ಕಮಲ ಪುಷ್ಪ, ಶ್ರೀ ಸೂಕ್ತ, ಮಹಾಲಕ್ಷ್ಮಿ ಹೋಮವನ್ನು ಮಾಡಲಾಗುತ್ತೆ. ಈ ಹೋಮಕ್ಕೆ ನೀವು ಪಾಲ್ಗೊಳ್ಬೇಕು ಅಂತಂದರೆ 1,001 ರೂಪಾಯಿ ನೀವು ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ ಒಬ್ಬರಿಗೆ. ಕರುಂಗಲಿ ಮಾಲೆ ಅನ್ನುವಂಥದ್ದು ನಿಮಗೆ ಪೂಜೆಲಿಟ್ಟು ಪ್ರಸಾದ ಮನೆಗೆ ಬಂದು ತಲುಪುತ್ತೆ. ಅದಕ್ಕೆ ಪೋಸ್ಟಲ್ ಅಡ್ರೆಸ್ ಸಮೇತವಾಗಿ ಪಿನ್ ಕೋಡ್ ಸಮೇತವಾಗಿ ನೀವು ಕಳಿಸ್ಕೊಡ್ಬೇಕು. ಹೋದ್ಸಲ ನಾವು ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು, ಲಾಸ್ಟಲ್ಲಿ ರಿಜಿಸ್ಟ್ರೇಷನ್ ಜಾಸ್ತಿ ಆಗಿ 100 ಜನಕ್ಕೆ ನಾವು ಪ್ರಸಾದವನ್ನು ಕಳಿಸೋಕ್ಕಾಗಲಿಲ್ಲ. ಭಾಳ ಶ್ರಮ ಆಗ್ಬಿಡ್ತು, ಸ್ವಲ್ಪ ತೊಂದರೆಗಳಾಗ್ಬಿಡ್ತು.
ಈ ಸಲ ಆ ಥರ ಆಗಬಾರ್ದು ಅಂತ ಕೇವಲ 1001 ಜನಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದೀವಿ. ಆ 1001 ಜನಕ್ಕೆ ಮಾತ್ರ ರಿಜಿಸ್ಟ್ರೇಷನು, ಅದಾದಮೇಲೆ ರಿಜಿಸ್ಟ್ರೇಷನ್ ಸ್ಟಾಪ್ ಆಗೋಗುತ್ತೆ. ರಿಜಿಸ್ಟ್ರೇಷನ್ ನಿಮ್ಗೆ ಮಾಡಿಸ್ಕೊಳ್ಳೋಕ್ಕಾಗಿಲ್ಲ ಅಂದರೂ ಕೂಡ ನೇರವಾಗಿ ಬಂದು ಸ್ವಾಮಿ ದರ್ಶನ ಮಾಡಿ, ರಾಜರಾಜೇಶ್ವರಿ ಅಮ್ಮನವರು, ಆಂಜನೇಯ ಸ್ವಾಮಿ, ಶನೇಶ್ವರ ಮಹಾಕ್ಷೇತ್ರ ಅಲ್ಲಿ ಬಂದು ದರ್ಶನ ಮಾಡಿ, ಪ್ರಸಾದ ಸ್ವೀಕಾರ ಮಾಡಿ, ಊಟ ಮಾಡಿಕೊಂಡು ನೀವು ಹೋಗ್ಬೋದು. ನೀವು, ನಿಮ್ಮ ಮನೆಯವರು, ಕುಟುಂಬ ಪರಿವಾರ, ಬಂಧುಗಳು, ಮಿತ್ರರು ಎಲ್ಲರನ್ನೂ ಕರ್ಕೊಂಡು ಬರ್ಬೋದು. ಅದಕ್ಕೆಲ್ಲ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇರ್ತಕ್ಕಂಥ ಈ ಮಹಾಯಾಗ, ಇದಕ್ಕೆ ಖಂಡಿತ ಪಾಲ್ಗೊಳ್ಳಿ. ಶಿವಗುರು ಸಂಕೇತವಾಗಿರ್ತಕ್ಕಂಥ ಕರುಂಗಲಿ ಮಾಲೆ ನಿಮ್ಮ ಮನೆಗೆ ಪ್ರಸಾದ ಬರುತ್ತೆ. ಅದನ್ನು ನೀವು ಕತ್ತಿಗೆ ಹಾಕೊಳ್ಳೋದ್ರಿಂದ ನೆಗೆಟಿವ್ ದೂರ ಆಗಿ ಪಾಸಿಟಿವ್ ಅನ್ನೋದು ಇನ್ಕ್ರೀಸ್ ಆಗಿ ಒಂದು ಒಳ್ಳೆ ಪ್ಲಸ್ ಪಾಯಿಂಟ್ ಆದಂಥ ಜೀವನ ನಿಮಗೆ ಪ್ರಾಪ್ತಿಯಾಗುತ್ತೆ. ಓವರಾಲ್ ನೋಡಿದಾಗ ಈ ಒಂದು ಗುರುಶಾಂತಿ ಮಹಾಯಾಗಕ್ಕೆ ಕೇವಲ 1001 ಜನಕ್ಕೆ ಮಾತ್ರ ರಿಜಿಸ್ಟ್ರೇಷನ್ ಓಪನ್ ಆಗಿರುತ್ತೆ. 1001 ರೂಪಾಯಿ ಮಾತ್ರ ಇದಕ್ಕೆ ಇರುತ್ತೆ. ಆ ಥರ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಪೂಜೆಗೆ ಬಂದು ಯಾಗವನ್ನು ದರ್ಶನ ಮಾಡಬಹುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.